स्वागत है आपका बी न्यूज नेशन में। मैं हूं आबिद हुसैन शेख। पुलिस के खिलाफ सोना व्यापारियों ने डीसी से की शिकायत। कल बीजापुर के शराब बाजार व्यापारी प्रदीप रविंद्र गिरगांवकर अखिल कर्नाटक विश्वकर्म महासभा के जिला अध्यक्ष ने पुलिस पर जुल्म और ज्यादती करने के संगीन आरोप लगाते हुए सुरक्षा देने वाले ही असुरक्षित कर दे तो हमें सुरक्षा कौन देगा। गोल गुम्बद ग्रामीण पुलिस थाने के सीपीआई और सिब्बंदियों पर जानकारी के दौरान मारने, धमकाने और गलत शब्दों का इस्तेमाल करने पर आक्रोश जताते हुए जिला अधिकारी शट्टनवर से आग्रह किया कि पुलिस कानून के दायरे में रहकर काम करे, न कि निर्दोष व्यक्तियों पर मनमानी। इन पुलिस वालों पर जल्द से जल्द कार्रवाई करे, वरना राज्य भर में शराब व्यापारी सख्त लड़ाई के साथ गैर मुद्दती हड़ताल करने की चेतावनी दी। मामला महाराष्ट्र राज्य के मोहोल तालुके के सोने के दुकान मालिक अमूल पंडित और सचिन महामुनि, इन दोनों को किसी चोर ने चोरी का मार दिए जाने की पुलिस को जानकारी दी थी। इसी आधार पर कल 1 बजे स्थानीय पुलिस स्टेशन पूछताछ के लिए लाया गया था। बिना एफआईआर और 30 घंटे होने के बावजूद भी पूछताछ और कार्रवाई न करने पर प्रदीप गिरगांवकर ने पुलिस से जानकारी लेने की कोशिश की तो पुलिस ने उनके साथ ये सब कुछ किया। सम्मान से ಮಾನ್ಯ ಜಿಲ್ಲಾಧಿಕಾರಿ ವಿಜಯಪುರ ಮಾನ್ಯರೇ, ವಿಷಯ ಪೊಲೀಸರ ದೌರ್ಜನ್ಯ ಕುರಿತು ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಪ್ರದೀಪ್ ರವೀಂದ್ರ ಗಿರ್ಗಾಂವ್ಕರ್ ಬಾಳು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಈ ಬೆಂಗಳೂರು ವಿಜಯಪುರ ಘಟಕ ಜಿಲ್ಲಾ ಅಧ್ಯಕ್ಷ ಇದ್ದು ಮಹಾರಾಷ್ಟ್ರ ರಾಜ್ಯದ ಮೂವರ್ ತಾಲೂಕು ಜಿಲ್ಲಾ ಸೋಲಾಪುರ ಆ ತಾಲೂಕಿನಲ್ಲಿ ಸರಾಬಿ ಬಂಗಾರ ಅಂಗಡಿ ಮಾಲೀಕರಾದ ಅಮೋಲ್ ಪಂಡಿತ್ ಮತ್ತು ಸಚಿನ್ ಮಹಾಮುನಿ ಈ ಇಬ್ಬರನ್ನು ವ್ಯಾಪಾರಸ್ಥರಿಗೆ ನಿನ್ನೆ ದಿನಾಂಕ 26/8/2018 ಮಧ್ಯಾಹ್ನ 1 ಗಂಟೆಗೆ ಸುಮಾರು ಯಾರೋ ಕಳ್ಳರು ಅವರ ಇಬ್ಬರು ಅಂಗಡಿಯನ್ನು ತೋರಿಸಿದ ಆಧಾರ ಮೇಲೆ ಸ್ಥಳೀಯ ಪೊಲೀಸ್ ಸ್ಟೇಷನ್ನಲ್ಲಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ವಿಚಾರಣೆಗೆ ಅವಧಿ 1 ಗಂಟೆಗೆ ಇದ್ದು ಸುಮಾರು 30 ತಾಸುವರೆಗೆ ಯಾವುದೇ ಎಫ್ಐಆರ್ ದಾಖಲೆ ಇಲ್ಲದೆ ಅದರಿಂದ ನಾನು ಗೋಳುಮಜ ಗ್ರಾಮೀಣ ಪೊಲೀಸ್ ಸ್ಟೇಷನ್ ವಿಚಾರಣೆಗೆ ಹೋದಾಗ ಪೊಲೀಸ್ ಸ್ಟೇಷನ್ನಲ್ಲಿ ನನ್ನನ್ನು ಸಿಪಿಐ ಶಂಕರಗೌಡ ಬಸನಗೌಡ ಮತ್ತು 5 6 ಕ್ರೈಮ್ ಬ್ರಾಂಚ್ದವ್ರ ತಂಡ ಎದೆಯ ಮೇಲೆ ಅಂಗಿಯನ್ನು ಹಿಡಿದು ಅವಾಚ್ಯ ಶಬ್ದದಲ್ಲಿ ನಿಂದಿಸಿದರು, ಜೀವ ಬೆದರಿಕೆ ಕೊಟ್ಟಿದ್ದರು. ಮುಖದಲ್ಲೇ ರಕ್ತದ ಕಲೆಯನ್ನು ನಾನು ಇದರ ಮೇಲೆ ಶೀಘ್ರವಾಗಿ ಕ್ರಮವನ್ನು ತೆಗೆದುಕೊಳ್ಳಬೇಕು, ಇಲ್ಲದಾದಲ್ಲಿ ಅಖಿಲ ಕರ್ನಾಟಕ ವಿಶ್ವ ಮಹಾಸಭಾ ವತಿಯಿಂದ ರಾಜ್ಯಾಂತದ ಉಗ್ರ ಹೋರಾಟ ಮಾಡಲಾಗುವುದು. ಇದರ ಕ್ರಮಗೊಳಿಸಿ ಸರಾಬಿ ಬಜಾರ್ನಲ್ಲಿ ಎಲ್ಲ ಅಂಗಡಿಯನ್ನು ಬೇಗವಾದ ಬಂದ ಇಡಲಾಗುವುದು. ಇಷ್ಟೇ ನಾವು ಅಲ್ಲಿ ಇವರು ಹೊರಗಿಂದ ಬಂದವರ ನಮ್ಮ ಈ 7 ವರ್ಷನಾಗ ಸರ್ ಏನೋ ಆಕ್ಚುಲಿ ಹೇಳ್ಬೇಕಂದ್ರೆ ನಾವು ಅದನ್ನ ಒಂದು ಕ್ರಮಬದ್ಧವಾಗಿ ಅವ್ರು ಹೋಗ್ಲಿಕ್ಕತ್ತಿದ್ರು, ಇದೆಲ್ಲ ಸರಿಯಾಗಿ ನಡೆದಿತ್ತು. ಈ 7 ವರ್ಷನಾಗ ಏನಾಯಿತು, ಬರೋದು ಒಬ್ಬ ವರ್ತಕನ ತಗೊಳ್ಳೋದು, ಮೊದಲು ಅವನ ಅಂಗಡಿ ತೋರಿಸೋದು ಕಳ್ಳನ ಕಡೆಯಿಂದ, ಅವನ ಕಡೆಯಿಂದ ಎತ್ಕೊಂಡು ಹೋಗೋದು. ಅಂದರೆ ಮೊದಲು ಏನಾಗ್ತಿತ್ತು, ಅಸೋಸಿಯೇಷನ್ಗೆ ಬಂದು ಹೇಳಿ ತೊಗೊಂಡು ಹೋಗ್ಬೇಕಾಗ್ತಿತ್ತು. ಈಗ ಅದನ್ನ ಮಾಡ್ತಾನೆ ಇಲ್ಲ, ಅವ್ನು ಎತ್ಕೊಂಡು ಹೋಗೋದು, ಅವ್ನಿಗೆ ಹರ್ಯಾಶ್ ಮಾಡೋದು. ಪೈಲ ಹರ್ಯಾಶ್ ಮಾಡಿ ಅವನ ಕಡೆಯಿಂದ ಈಗ ಒಂದು 10 ಗ್ರಾಮ್ ಇತ್ತಂದ್ರೆ 100 ಗ್ರಾಮ್ ಖರೀದಿ ಅವನ ಕಡೆಯಿಂದ ತೊಗೊಂಡು ಅಷ್ಟೇ ಆಗಲಿ ಇರಲಿ ತೊಗೊಂಡಲ್ಲ, ಅಟ್ಲೀಸ್ಟ್ ಕಳ್ಳ ಆದವ್ರು ಯಾರ ಮನೆಗೆ ಕಳ್ಳ ಆಗಿರ್ತಾರೆ ಅವ್ರಿಗಾರೆ ಪೂರ್ಣ ಅದನ್ನೂ ಕೊಟ್ಟಿಲ್ಲ. ಅವ್ರಿಗೆ 100 ಗ್ರಾಮ್ ಆಗಿತ್ತಂದ್ರೆ 50 ಗ್ರಾಮ್ ಕೊಟ್ಟರು. ಅಂದರೆ ಈ ರೀತಿಯಿಂದ ಒಂದು ದೌರ್ಜನ್ಯ. ಇಷ್ಟು ಅಲ್ಲದೆ ಇವು ಬಾಳುಗ ನಿನಗೆ ಲಿಟ್ರಲಿ ಅವರು ಟಾರ್ಚರ್ ಅಂದರೆ ಏನೋ ಒಂದು ಮೈ ಮೇಲೆ ಹೋಗಿ ಅಟ್ಯಾಕ್ ಮಾಡಲಿರುವಂಥ ಪರಿಸ್ಥಿತಿ ಬಂತು. ಅದಕ್ಕೆ ನಾವು ಇಷ್ಟೇ ಕೇಳೋದು, ತಮಗೆ ವರ್ತಕರು ಕಳ್ಳರಲ್ಲ, ಇದು ಒಂದೇ ನಾನು ನಿಮಗೆ ಹೇಳಿ ಕೈ ಹಿಡಿದಲ್ಲ ಸರ್, ಕೈ ಹಿಡಿದು ಅಧ್ಯಕ್ಷರೇ
ಬಂದಿದ್ದೀನಿ ಅಲ್ಲಿ ಇನ್ಕ್ವೈರಿ ಅಂತ ಸ್ಟೇಟ್ಮೆಂಟ್ ಇದು ಕೊಟ್ಟು ಒಂದು ಇಂಟಿಮೇಷನ್ ಕೊಟ್ಟು ಕರ್ಕೊಂಡು ಬಂದಿರ ಅಂತ ಹೇಳಿದ್ರು. 2 ದಿವಸ ಇಟ್ಟಾರಂದ್ಮೇಲೆ ಅವ್ರು ನಮ್ಮ ಬೀಗ್ರ ನನಗೆ ಫೋನ್ ಮಾಡಿದ್ರು. ನಿಮ್ಮ ಬೀಗ್ರು ಯಾವ ಊರ್ದವ್ರಿ? ಮೋಹಳ್ದವ್ರು. ಮಹಾರಾಷ್ಟ್ರ ಮೋಹಳ್. ಅವ್ರ ಹೆಸರೇನ್ರಿ? ಒಬ್ಬರ ಹೆಸರು ಅಮೂಲ್ ಪಂಡಿತ್, ಒಬ್ಬರ ಸಚಿನ್ ಮಹಾಮುನಿ. ಯಾವಾಗ ಹಿಡ್ಕೊಂಡ್ ಬಂದಿದ್ರಿ ಅವರು? ಒಂದು 2 ದಿವಸ ಐತಿ ಸರ್. ನಿನ್ನೆ ಮೊನ್ನೆ ಅದು ಏನೋ ಒಬ್ಬ ತುಡಿಯಿಂದ ಬಂಗಾರ ಇಲ್ಲಿ ಕೊಟ್ಟಿ ಅಂತ ಆ ಆಧಾರ ಮೇಲೆ ಕರ್ಕೊಂಡು ಬಂದಿದ್ದಾನೆ. ಕರ್ಕೊಂಡ್ಬಂದು ಇಲ್ಲಿ ಅಲ್ಲಿ ಏನಂದ್ರೆ ಒಂದು 1.5 ತೊಲೆ ಅಷ್ಟೇ ಐತೆ ಅಂತ ಹೇಳಿದ್ರು ಅವ್ರು. 1.5 ತೊಲೆನ ಇಲ್ಲೇ ಬಂದು ಕೆಜಿಂದ ಒಬ್ರಿಗೆ 500 kg ಅಂತ 1 kg ಅಂತ ಇದು ಮಾಡಿದ್ದಾರೆ. ಮತ್ತು ಅವ್ರು ಏನೋ ಅವ್ರ ಅಂದ್ರೆ ಕೇಳಿದ್ರಂತ, ನೀ ಇಲ್ಲೇ ಬಿಜಾಪುರ ಅಸೋಸಿಯೇಷನ್ಗೆ ತಿಳಿಸಿರಿ ಅಂತ ಕೇಳಿದಾಗ ಅವ್ರು ಯಾರೂ ಅಸೋಸಿಯೇಷನ್ ತಿಳಿಸಿಲ್ಲ. ತಿಳಿಸಿರೋ 1 ಕಿಲೋಕ್ಕೆ 2 ಕಿಲೋ ಆಗ್ತಿದ್ದಂತ ಈ ಥರ ಮಾತಾಡ್ಲಕತ್ತಾರಂತ. ಆನಂದ್ ನಮ್ಗೆ ಫೋನ್ ಮಾಡ್ಯಾನ, ನಾ ವಿಸಿಟ್ ಕೊಟ್ಟಾನ. ನಾ ಪೊಲೀಸ್ ಸ್ಟೇಷನ್ ಒಳಗಡೆನೂ ಹೋಗಿಲ್ಲ, ಹೊರಗಡೆ ನಿಂತು ಮಾತಾಡುವಾಗ ಆ ಒಬ್ಬರು ಕ್ರೈಮ್ ಬ್ರಾಂಚಿನವರು ಆ CPI ಫೋನ್ ಮಾಡಿದ್ರು. ಗಿರ್ಗಾಂಕರ್ ಅಂತ ಅನ್ನೋ ವ್ಯಕ್ತಿ ಮತ್ತೆ ಬಂದಾನ ಸರ್. ಮೊನ್ನೆ ಚರ್ಚನ್ ಕೇಸ್ನಾಗ ಇವನೇ ಇನ್ವಾಲ್ವ್ ಆಗಿ ಅವ್ರು ಬಿಡ್ಸ್ಕೊಂಡು ಹೋಗಿದ್ದಾನೆ. ಈಗ ಮತ್ತೆ ಅವನೇ ಬಂದಿದ್ದಾನ. ಆ CPI ಶಂಕರಗೌಡ ಬಸವಗೌಡ ಅಂತ CPI ತಳಗೆ ಬಂದ ಕಿಸಿಂದ ನಂಗೆ ಕರೆದ್ರೆ ಅವರಾಗೆ ಕರೋಣ ನಾ ಹೋಗಿನಿ. ಇಲ್ಲಿ ಯಾಕೆ ಬಂದಿ ಅಂದ್ರೆ ಪೊಲೀಸ್ ಸ್ಟೇಷನ್ನಾಗ ನಿಂದೇನು ಕೆಲಸ ಐತಿ, ನೀ ಇದೇ ಮಾಡ್ಲಾಕತ್ತಿ ಏನು ಹಿಂಗೆ ಬೈಲಾಕತ್ತೆ. ಯಾಕೆ ಸರ್ ಯಾಕೆ ಬೈತ್ರಿ? ನಾ ಏನು ನಿಮ್ಗೆ ಕೇಳಿ ನಂದು ಏನು ಕೇಳಿಲ್ಲ. ಗೋಯಿ ಮಗನೇ ಮುಖ ಹಲ್ಲು ಬಂದಾವೇನು, ಬೋಸರಿ ಮಗನೇ ನಿಮ್ಮ ಮರ್ಡರ್ ಮಾಡಿಸ್ತೀನಿ, ನಿನ್ನ ಅಂಗಡಿ ಸೀಸ್ ಮಾಡಿಸ್ತೀನಿ, ತುಡುಗ ಕರ್ಕೊಂಡ್ಬಂದು ನಿಮ್ಮ ಅಂಗಡಿನೇ ತೋರಿಸ್ಲಾಕ ಹಚ್ತೀನಿ. ನಾ ಈ ಥರ ಮಾತಾಡ್ಲಕತ್ತ. ನಾ ಏನು ಯಾರ ಕಡೆನೂ ಒಂದು ಪೈಸಾ ತಿಂದಿಲ್ಲ ಏನಿಲ್ಲ. ನಾ ಜಿಲ್ಲಾಧ್ಯಕ್ಷ ಆಗಿ ಸೇವೆ ಮಾಡ್ಲಾಕತ್ತೀನಿ, ಸಮಾಜದ ಸೇವೆ. ಇವತ್ತು ನಮ್ಮ ಒಂದೇ ಸಮಾಜ ಇಲ್ಲ, ಇಲ್ಲಿ ಎಲ್ಲ ಸರಾಪ್ ಅಂಗಡಿ ಅಂತ ಸಮಾಜದವ್ರು ಲಮಾಣಿ ಅದಾರ, ಮಾರ್ವಾಡಿ ಅದಾರ, ಬ್ರಾಹ್ಮಣಸ್ ಅದಾರ, ಮುಸ್ಲಿಮ್ಸ್ ಅದಾರ, ಎಲ್ಲ ಮಂದಿ ಅದಾರ. ಎಲ್ಲ ಮಂದಿ ಕೇಳ್ರಿ ನಾ ಅವ್ರು ಯಾವಾಗಲೂ ನಾ ಸೇವೆ ಅವ್ರು ಮಾಡ್ಕೋತೇ ಬಂದೀನಿ. ಇವು ಹಲವು ಕೇಸ್ನಲ್ಲಿ ಇವತ್ತು ಭದ್ರಾವತಿ ಇರಲಿ, ಹೈದರಾಬಾದ್ ಇರಲಿ, ಎಲ್ಲ ಕಡೆ ಹೋಗಿ ನಾನೇ ವಿಸಿಟ್ ಕೊಟ್ಟು ಅಲ್ಲಿ ಈ ಥರ ನಾ ಯಾರು ಆರೋಪಿಗಳು ಹಿಡ್ಕೊಂಡ್ ಬಂದಾರ. ಅವ್ರು ನಿಮಗೆ ಏನಾಗಬೇಕ್ರಿ? ಅವರ ನಮ್ಮ ಬೀಗ್ರ ಆಗ್ತಾರೆ, ನಮ್ಮ ಹೆಂಡತಿ ಕಜಿನ್ ಬ್ರದರ್. ವಿಶ್ವಕರ್ಮ ಅಂತ ವಿಜಯಪುರ ಜಿಲ್ಲಾ ಘಟಕ ಯುವ ಘಟಕ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಿನ್ನೆ ಮಧ್ಯಾಹ್ನ ಸುಮಾರು 4 ಗಂಟೆಗೆ ಪೊಲೀಸರು ಏನು ಮಾಡಿದ್ರು, ಒಬ್ಬ ಮೋಳದಿಂದ ಆರೋಪಿ ಕರ್ಕೊಂಡ್ಬಂದಿದ್ರು. ಆರೋಪಿ ಕರ್ಕೊಂಡ್ಬಂದು ಪೊಲೀಸ್ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಗೋರ್ಮೆಂಟ್ ಅಲ್ಲಿ ತಂದೆ ಕುಂದಿರಿಸಿದ್ರು. ಅವ್ರು ಏನು ಮಾಡಿದ್ರು, ಬಾಳಗು ಗಿರ್ಗಾಂವ್ಕರ್ನವ್ರಿಗೆ ಫೋನ್ ಹಚ್ಚಿದ್ರು. ಅವ್ರು ಸುಮ್ಮನೆ ಭೇಟಿ ಹಾಕಿ ಹೋಗ್ಬೇಕಂತ ಹೋದವರು ಹೊರಗಡೆ ಮಾತಾಡ್ಕೊತಿರ್ತಾರೆ. ಹೊರಗಡೆ ಅದೇನು ಪೊಲೀಸ್ ಆವರಣ ಇದಲ್ಲ, ಆವರಣದೊಳಗೆ ಪೊಲೀಸರು ಹಿಗ್ಗಾಮುಗ್ಗ ಅವ್ರಿಗೆ ಓಡಾಡಿಸ್ಕೇಶ್ ಇದು ಮಾಡ್ಯಾರ, ತಳಿಸ್ಯಾರ ಮತ್ತು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ಯಾರ. ಮತ್ತು ಸಮಾಜದ ಬಗ್ಗೆನೂ ಅವ್ರಿಗೆ ಒಂದಿಷ್ಟು ಕಾಜಿಲ್ಲ. ಸಮಾಜದ ಒಬ್ಬರು ಅಧ್ಯಕ್ಷರಿಗೆ ಕೈ ಎತ್ತಾರಪ್ಪ ಅಂದರೆ ಇವತ್ತಿನ ದಿನ ಪೊಲೀಸರು ಯಾವ ರೀತಿ ಹಂತಕ್ಕೆ ತಲುಪಿದಾರೆ ಗೊತ್ತಿಲ್ಲ. ಅವರೇ ಆರಕ್ಷಕರಾಗಿ ಅವರೇ ಎಲ್ಲ ಜನರ ರಕ್ಷಣೆ ಮಾಡಬೇಕು, ಅವರೇ ಗುಂಡಾಗಿರಿ ಮಾಡ್ತಾ ಇದ್ದಾರೆ ಅಂದರೆ ಇದು ಒಂದು ಅಮಾನವೀಯ ಕೃತ್ಯ ಅಂತ ಹೇಳ್ಬೋದು. ಮತ್ತು ನಾವು ಈ ಕೃತ್ಯ ಆಗೋ ಕಾರಣ ಏನಪ್ಪ ಅಂದರೆ ಪೊಲೀಸರು ಸ್ವತಃ ಕಳ್ಳರನ್ನ ಆರೋಪಿಗಳನ್ನ ಕರ್ಕೊಂಡ್ಬಂದು ನಮ್ಮ ಅಂಗಡಿ ತೋರಿಸ್ಕೇಶಿ, ಈ ಅಂಗಡಿಗೆ ಹೋಗು, ಈ ಅಂಗಡಿಯಿಂದ ಈ ಅಂಗಡಿ ಒಳಗೆ ನೀ ಬಂಗಾರ ಕೊಟ್ಟಿರತ್ತ ಹೇಳು, ಅಲ್ಲಿ ಅವರಿಂದ ನಾವು ವಸೂಲಿ ಮಾಡ್ತೇವೆ ಅಂತ ಹೇಳಿ ಕಳ್ಳರಿಗೆ ಮತ್ತು ಪೊಲೀಸರಿಗೆ ಶಾಮೀಲ್ ಅದಾರ. ಇವತ್ತಿಂದ ನಮ್ಮ ಕಂಡು ಬಂದು ಇದು ಐತಿ. ಇದನ್ನ ಎಲ್ಲ ಮೀಡಿಯಾದವರು ಎಲ್ಲ ಈ ರಾಜ್ಯ ಮಟ್ಟದಂತ ಹೈಲೈಟ್ ಮಾಡಬೇಕು. ಹೈಲೈಟ್ ಮಾಡಿ ಸಮಸ್ತ ಸರಾಫ್ ಅಸೋಸಿಯೇಷನ್ ಮತ್ತು ವಿಶ್ವಕರ್ಮ ಸಮಾಜ ಬಂದವರಿಗೆ ನ್ಯಾಯ ಒದಗಿಸಿಕೊಡ್ಬೇಕು. ಮತ್ತು ನಾವು ಪೊಲೀಸರಿಗೆ ಮನವಿ ಮಾಡ್ಕೊಂಡಿದ್ವಿ 1-2 ವರ್ಷದಿಂದ. ಏನಪ್ಪ ಅಂದ್ರೆ ಪೊಲೀಸ್ ಸರಾಫ್ ಬಜಾರ್ದ ಒಂದು ಪೊಲೀಸ್ ಚೌಕಿ ಮಾಡ್ರಿ. ಯಾರೇ ಒಬ್ರು ತುಡುಗರು ಬಂದ್ರು, ನಾವು ಯಾರೇ ಒಬ್ರು ಬಂಗಾರ ಮಾರಕ್ಕೆ ಬಂದ್ರು ನಿಮ್ಮ ಕಡೆ ಕಳಿಸ್ತೇವೆ, ನೀವೇನು ರಸೀಟ್ ಕೊಡ್ತಿರಲ್ಲ ಅದ್ರ ಮುಖಾಂತರ ನಾವು ತಗೋತೇವೆ ಹೇಳಿದ್ವಿ. ಇರಕಾತಕ್ಕ ಅದ್ರದ್ದು ಯಾವುದು ಕಾರ್ಯ ನಿರ್ವಹಿಸಿಲ್ಲ. ಇದು ಇನ್ನು ಮುಂದಾದರೂ ಮಾಡಬೇಕು. ಇವತ್ತಿನ ದಿನ ನಾವು DC ಅವರಿಗೆ ಒಂದು ಮನವಿ ಕೊಡ್ತಾ ಇದ್ದೇವೆ, ಮತ್ತು IG ಅವರಿಗೆ ಕೊಡ್ತಾ ಇದ್ದೇವೆ, SP ಅವರಿಗೆ ಕೊಡ್ತಾ ಇದ್ದೇವೆ. ಅದೇ ರೀತಿ ಮಾನ್ಯ ಗೃಹ ಮಂತ್ರಿಗಳಾದ G. ಪರಮೇಶ್ವರ್ ಅವರಿಗೂ ಕೊಡ್ತಾ ಇದ್ದೇವೆ. ನಮಗೆಲ್ಲ ನೀವು ಮೀಡಿಯಾದವರು ಎಲ್ಲರೂ ನಮ್ಗೆ ಬೆನ್ನೆಲುಬಿಗಾಗಿ ನೀವು ನಮ್ಗೆ ನಿಂತ್ಕೋಬೇಕು. ಇವತ್ತಿನ ದಿನ ನಾವು ಯಾರೇ ಒಂದು ತಪ್ಪು ಮಾಡಿದ್ರು ಪೊಲೀಸ್ ಕಡೆ ಹೋಗಿದ್ವಿ. ಪೊಲೀಸರು ಇವತ್ತು ನಮ್ಮ ಮೇಲೆ ಕೈ ಮಾಡ್ಯಾರ. ನಾವು ನ್ಯಾಯ ಯಾರು ಕೇಳೋಣ? ಇವತ್ತು ಮೀಡಿಯಾದವರು ನೀವೇ ನಮ್ಗೆ ನ್ಯಾಯ ಒದಗಿಸಿ ಕೊಡಬೇಕು. ನೀವು ನಮಗೆ ಬೆನ್ನೆಲುಬಾಗಿ ನಿಂತ್ಕೋತಿರೋ ನಾನು ತಿಳ್ಕೊತೀನಿ. ಸಂತೋಷ್ ವಿಶ್ವಕರ್ಮ ಅಂತ, ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ಯುವ ಘಟಕದ ಅಧ್ಯಕ್ಷ. ನಾನು ಬಿಜಾಪುರದಿಂದ ಕಚರಪ್ಪ ಬಡಿಗೇರ್ ಅಂತೇಳಿ. ನಾನು ಮೊನ್ನೆ ನಿದ್ದೇವಾಳ ಪೊಲೀಸ್ ಸ್ಟೇಷನ್ದವ್ರು ಬಂದು ಎಳ್ಕೊಂಡೋಗಿದ್ರು. ಹೋಗಿ ಅಲ್ಲಿ ಏನಿದೆ ನನಗೆ ಟಾರ್ಚರ್ 1 ದಿವಸ ಕೊಟ್ಟಿದ್ದಲ್ಲಿ 2ನೇ ದಿವಸ ಇಲ್ಲ, 3ನೇ ದಿವಸ ಕೊಳ್ಳಾರ ಸಂಬಂಧ ಏನು 3 ದಿವಸ ಅವರು ಪೊಲೀಸ್ ಸ್ಟೇಷನ್ದಾಗ ಇಟ್ಟು ಬೇಡಿ ಹಾಕಿ ಕುಂದಿರ್ಸಿದ್ರು. ಅವ್ರು ಏನು ಮಾಡಿದ್ರು, ನಂತರ ನಾವು ಯಾರು ಬರ್ಲಾರ ಸಂಬಂಧ ನಾನು ಟಾರ್ಚರ್ ಮಾಡ್ಲಾಕತ್ರು. ಎಲ್ಲ ಮೈ ತುಂಬ ಹೊಡೆದಿದ್ರು. ಏನೈತಲ್ರಿ ನನಗೆ 300 ಗ್ರಾಮ್ ಬಂಗಾರ ಕೇಳಾಕತ್ತಿದ್ರು. 300 ಗ್ರಾಮ್ ಕೊಡ ಅಂತ ಹೇಳಿದ್ರು. ಇಲ್ಲ ತಿಳಿದೆ ಅಂದ್ಕೊಳ್ಳಿ. ಇಲ್ಲ ನಾ ಅಷ್ಟೇ ಸ್ವಲ್ಪ ಅಂಗಡಿ ಇತ್ತು ನನ್ನ ಕಡೆ. ಇಲ್ಲ ತಿಳಿದ್ಕೊಂಡು ನಂತರ ಏನು ಮಾಡಿದ್ರು, 100 ಗ್ರಾಮಿಗೆ ಬಂದರು. 100 ಗ್ರಾಮ್ ಬಂದ್ರೆ ಬಂಗಾರ ಅಂದ್ಕೊಳ್ಳಿ ಬಸವನಗೌಡ್ರು. ಯಾರು ಬಂದವ್ರು? ಯಾರು ಹೆಸರು ಹೇಳ್ರಿ? ಕಪ್ಪೇನವ್ರು ಪೊಲೀಸ್ ಸ್ಟೇಷನ್ CPI. ಆಮೇಲೆ ಪ್ರದೀಪ್ ಗೌಡ ಪಾಟೀಲ್ ಅವ್ರು ಬಂದಿದ್ರು. ಅವ್ರು ಏನಂದ್ರೆ ಅವ್ರು ಎಲ್ಲರೂ ಕೂಡಿ 4 ಮಂದಿ PC ಗಳು
ಒಬ್ಬ ಕಾನ್ಸ್ಟೇಬಲ್ ಆರೋಪಿ ಕೇಳಿದ್ರೆ ಅಂದ್ರೆ ಆರೋಪಿಗೆ ಹಿಂದಿಗಡೆ ಅವರೆಲ್ಲ ಒಟ್ಟು ಒಂದೇ ರೂಮ್ನಾಗ ಹಾಕಿ 3 ದಿವ್ಸ ಕುಂದಿರ್ತೀವಿ. ಅವಾಗ ಆರೋಪಿ ಇಲ್ಲ ಸರ್ ಅವ್ರು ತೋರಿಸ್ತಾರ, ನಾ ಏನು ಮಾಡ್ರಿ ನಾ ಬಂದು ತೋರಿಸ್ಬೇಕಾಗತ್ತೆ ಅಂತ ಹೇಳಿ ಆರೋಪಿ. ಒಬ್ಬನೇ ಆರೋಪಿ 3 ಸಲ ರೀ, ಒಂದ್ಸಲ ಬಾಗಲಕೋಟೆ, ಒಂದ್ಸಲ ಮುದ್ದೇಬೇಳ, ಆಮೇಲೆ ಒಂದ್ಸಲ ಅತನಿ. ಅದ್ರೊಳಗೆ ಏನೈತಿ ಬಾಗಲಕೋಟದವ್ರಿಗೆ ನಿಮ್ಮ ಬೇಡಿಕೆ ಏನ್ರಿ? ಸರ್ ಅವ್ರು ನಮಗೆ ನಾವೇ ಕೊಡ್ಬೇಕು. ಯಾಕಂತ ಹೇಳಿದ್ರೆ ನಮ್ಗೆ ಏನಾದರೂ ಇದನ್ನೇ ಟಾರ್ಚರ್ ಮಾಡ್ತಾರೆ. ಪೊಲೀಸರು ಬಂದ್ರೆ ಏನು ಹೇಳಂಗಿಲ್ಲ, ಸೀದಾ ಏನೈತಿಲ್ಲ ಬಂದು ಎಳ್ಕೊಂಡು ಹೋಗ್ಬಿಡ್ತಾರೆ ಅಲ್ಲಿ. ಎಷ್ಟು ರೊಕ್ಕ ಎಷ್ಟು ಕೊಟ್ಟರೆ ಪೊಲೀಸರಿಗೆ? 2.5 ಲಕ್ಷ. ಎಲ್ಲಿ ಮುದ್ದೇಬಾಳ ಮತ್ತು ಜಮಖಂಡಿ ಇಲ್ಲ ಅತನಿಗೆ ಕೊಟ್ಟಿಲ್ಲ, ಅತನಿಗೆ ಅವ್ರಿಗೆ ಹಂಗೆ ಬಿಟ್ರೆ. ಯಾಕೆ ಅವ್ರು ಯಾಕೆ ಹಂಗೆ ಬಿಟ್ರಿ? ಅವ್ರಿಗೆ ಹೇಳಿದ್ರೆ ನನ್ನ ಕಡೆ ಏನೂ ಇಲ್ಲ, ಯಾರೂ ಬರಲಿಲ್ಲ ನನಗೆ ಬಿಡಿಸ್ಕೊಂಡು ಹೋಗಕ್ಕೆ. ಅವ್ರ ಸಂಬಂಧ ಅವ್ರು ಯಾರು ಇಲ್ಲ ಅಂದ್ಕೊಂಡು ನೀನು ಕುಂದಿರ್ಸ್ಕೊಂಡು ಉಪಯೋಗ ಇಲ್ಲ ಅಂತ ಹೇಳಿ ಬಿಟ್ಬಿಟ್ರು. ನನಗೆಲ್ಲ ಕೈದು ಫಿಂಗರ್ ಪ್ರಿಂಟ್ಸ್ ಎಲ್ಲ ತೊಗೊಂಡಿದ್ದೆ ರಾತ್ರಿ. ಅತನಿ CPI ಅವ್ರ ಹೆಸರೇನು? ಅವ್ರ ಹೆಸರು ಗೊತ್ತಿಲ್ಲ. और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं। ಎಸ್ಪಾಸ್ ಪೇಡ್ ಸ್ಪೋಕನ್ ಇಂಗ್ಲಿಷ್ ಅಂಡ್ ಸಾಫ್ಟ್ ಸ್ಕಿಲ್ಸ್ ಜೀವನ ಜ್ಯೋತಿ 50% ಆಫರ್ ಮತ್ತು ಮಹಿಳೆಯರಿಗೆ ವಿಶೇಷ 60% ರಿಯಾಯಿತಿ. ದಿನಾಂಕ 31/8/2018 ವರೆಗೆ ಮಾತ್ರ. ನಮ್ಮ ವಿಳಾಸ ಅಲ್ಫಾ ಪ್ಲಾಜಾ 2ನೇ ಮಹಡಿ, ಹಳೆ CMC ಎದುರಿಗೆ, ಗಾಂಧಿ ಚೌಕ್, ವಿಜಯಪುರ. ದೂರವಾಣಿ ಸಂಖ್ಯೆ 9035245900 ಮತ್ತು 9148734847.